ಗದಾ ಯುದ್ಧ. ಮಹಾಭಾರತ ಯುದ್ಧದಲ್ಲಿ 18ನೆಯ ದಿನ ದುರ್ಯೋಧನನಿಗೂ ಭೀಮನಿಗೂ ಗದಾ ಯುದ್ಧ ನಡೀತಾ ಇರುತ್ತೆ. ಸುಮಾರು 3 ಗಂಟೆಗಳ ಕಾಲ ಸತತವಾಗಿ ನಡೆದಿದೆ. ಪಾಂಡವರು ಮತ್ತು ಶ್ರೀಕೃಷ್ಣನು ಅಲ್ಲಿಯೇ ಇರ್ತಾರೆ. ವಿಷಯ ತಿಳಿದು ಬಲರಾಮನು ಅಲ್ಲಿಗೆ ಬರ್ತಾನೆ. ಯುದ್ಧ ನಡೆಯುವಾಗ ಭೀಮನು ಗದೆಯಿಂದ ತನ್ನ ಶಕ್ತಿಯನ್ನು ಉಪಯೋಗಿಸಿ ದುರ್ಯೋಧನನ ಎದೆಯ ಭಾಗಕ್ಕೆ ಹೊಡಿತಾನೆ. ಭೀಮನ ಹೊಡೆತ ಬಹಳ ಜೋರಾಗಿರುತ್ತಿತ್ತು. ಅದನ್ನು ತಡೆಯುವುದು ಕಷ್ಟ ಸಾಧ್ಯ. ಆದರೆ ದುರ್ಯೋಧನನು ವಿನ್ಯಾಸಗಳನ್ನು ತೋರಿಸ್ತಾ ಇರ್ತಾನೆ. ಆಗ ಒಂದು ಸಲ ದುರ್ಯೋಧನನ್ನು ಹೊಡೆದಾಗ ಭೀಮ ಕೆಳಗಡೆ ಬಿದ್ದೋಕೊಳ್ತಾನೆ. ಕೂಡಲೇ ದುರ್ಯೋಧನನು ಭೀಮನು ಸತ್ತು ಹೋದನು ಅಂತ ಹೇಳಿ ಕುಣಿದಾಡ್ತಾನೆ. ಮೇಲೆ ಕೆಳಗೆ ಹಾರಾಡ್ತಾನೆ. ಆ ರೀತಿಯಾಗಿ ಜಿಗಿದಾಗ ಭೀಮನ ಗದೆಯು ದುರ್ಯೋಧನನ ತೊಡೆಯ ಭಾಗಕ್ಕೆ ತಗುಲಿತು. ದುರ್ಯೋಧನನು ಗದಾ ಯುದ್ಧದಲ್ಲಿ ಅನೇಕ ವಿನ್ಯಾಸಗಳನ್ನು ತೋರಿಸ್ತಾ ಇರ್ತಾನೆ. ಆ ರೀತಿಯಾಗಿ ವಿನ್ಯಾಸಗಳನ್ನು ತೋರುತ್ತಾ ಗದೆಯ ಸಮೇತ ಆಕಾಶಕ್ಕೆ ಹಾರಿ 5 ನಿಮಿಷಗಳ ಕಾಲ ಅಲ್ಲಿಯೇ ಇರುವಂತಹ ವಿಶೇಷ ವಿದ್ಯೆ ದುರ್ಯೋಧನನಿಗೆ ತಿಳಿದಿತ್ತು. ಆ ರೀತಿ ಮೇಲೆಗೆ ಹಾರಿ ಕೆಳಗೆ ಬಂದಾಗ ಭೀಮನ ಗದೆಯು ದುರ್ಯೋಧನನ ತೊಡೆಗೆ ತಗುಲುತ್ತೆ. ಆ ರೀತಿಯಾಗಿ ದುರ್ಯೋಧನನ ಗದೆಯ ವಿನ್ಯಾಸವೇ ಅವನ ಮರಣಕ್ಕೆ ಕಾರಣವಾಯಿತು.